ಜೂನ್ 6ರಂದು ಬಸವ ಜಯಂತಿ ಚಿಂಚೋಳಿ ಪಟ್ಟಣದಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪಟ್ಟಣದಲ್ಲಿ 892 ಬಸವ ಜಯಂತಿ ಕಾರ್ಯಕ್ರಮವು ಜೂನ್ 6ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಬಸವ ಜಯಂತ್ಯೋತ್ಸವದ ಸಮಿತಿ ಅಧ್ಯಕ್ಷರಾದ ನೀಲಕಂಠ ಸೀಳಿನ್ ಹೇಳಿದರು. ಪೊಲಕಪಳ್ಳಿ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮದ ಪೋಸ್ಟರ್ ಹಾಗೂ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿ, ಜೂನ್ 6ರಂದು ಸಾಯಂಕಾಲ 5 ಗಂಟೆಗೆ ವೈಜನಾಥ ಪಾಟೀಲ ಕಲ್ಯಾಣ ಮಂಟಪ ಆವರಣದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಹಾರಕೋಡ ಶ್ರೀಗಳು ಹಾಗೂ ಹಲಸೂರು ಶಿವಾನಂದ ಸ್ವಾಮಿಗಳು ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರು ಹಾಗೂ ಸಚಿವರು, ಲೋಕಸಭಾ ಸದಸ್ಯರು, ಶಾಸಕರು, ವೀರಶೈವ ಲಿಂಗಾಯತ ಸಮಾಜದ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ದೀಪಕ ನಾಗ, ಪುಣ್ಯಶೆಟ್ಟಿ, ಶರಣು ಪಾಟೀಲ್, ಮೊತಕಪಲ್ಲಿ ಸಂತೋಷ್, ಗಡಂತಿ, ಮಲ್ಲಿಕಾರ್ಜುನ್, ಪಾಲಾಮೂರ್ ಅವರು ಕೂಡ ಮಧ್ಯಮ ವರ್ಗದ ಜನತೆ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್, ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ನಂದಿ ಕುಮಾರ್ ಪಾಟೀಲ್, ಸಮಾಜ ಮುಖಂಡರಾದ ದಿನೇಶ್ ದುಗಾಣಿ, ವೀರೇಶ್ ಯಲ್ಲಂಪಳ್ಳಿ, ವೀರೇಶ್ ದೇಸಾಯಿ, ಶಿವಶರಣಪ್ಪ ಡಿಂಗಿ, ಬಸವಯ್ಯ ಸ್ವಾಮಿ, ವಿವೇಕ್ ಪಾಟೀಲ್, ಸಂತೋಷ್ ಕಡಗದ್, ಶಂಕರ ಶಿವಪುರಿ, ಸುರೇಶ್ ದೇಶಪಾಂಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಪ್ರತಿ ವರ್ಷ ಚಿಂಚೋಳಿಯಲ್ಲಿ ತಾಲೂಕಾ ಮಟ್ಟದ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಚಿಂಚೋಳಿ ತಾಲೂಕಿನಲ್ಲಿ ಈ ವರ್ಷ ಪಕ್ಷಾತೀತವಾಗಿ ಎಲ್ಲಾ ಬಸವಪರ ಸಂಘಟನೆಗಳು, ಎಲ್ಲಾ ಸಮಾಜದ ಮುಖಂಡರು ಸೇರಿ 892ನೇ ಬಸವ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ಸಹೋದರ ಶರಣ ನೀಲಕಂಠ ಸೀಳಿನವರಿಗೆ ಈ ಒಂದು 892ನೇ ಬಸವ ಜಯಂತಿ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಸೀಳಿನವರು ತಮಗೆ ಸಮಾಜದ ಎಲ್ಲರನ್ನು ಒಳಗೊಂಡಂತ ಒಂದು ಅಚ್ಚುಕಟ್ಟಾದಂತ ಜಯಂತ್ಯೋತ್ಸವ ಸಮಿತಿಯನ್ನ ರಚನೆ ಮಾಡಿಕೊಂಡಿದ್ರೆ ಇದಕ್ಕೆ ಜಗನ್ನಾಥ್ ಇರ್ಲೆ ಕಲ್ಲೂರವರು ಗೌರವಾಧ್ಯಕ್ಷರು, ಸೀಳಿನವರು ಅಧ್ಯಕ್ಷರಿರ್ತಾರೆ. ಅದರ ಜೊತೆಗೆ ರಾಜಶೇಖರ್ ಮುಸ್ತರಿ ಅವರು, ವೀರೇಶ್ ಅಂಪಳಿ ಅವರು, ಶಿವಶಂಕರ್ ಶಿವಪುರಿ ಅವರು, ಶಿವ ಜಾಬಶೆಟ್ಟಿ ಅವರು, ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ವತಿಯಿಂದ ಈ ಕಾರ್ಯಕ್ರಮಕ್ಕೆ ತಗಲ್ತಕ್ಕಂತ ಎಲ್ಲ ಮುದ್ರಣ ಒಂದು ವೆಚ್ಚವನ್ನ ನಾವು ಕೊಡ್ತಾ ಇದೀವಿ. ನಮ್ಮ ಸಂಜು ಅವರು ಪದಾಧಿಕಾರಿ ಎಲ್ಲ ಸೇರಿ ಕೊಡ್ತಕ್ಕಂತ ಒಂದು ಮೂಮೆಂಟ್ ಏನ್ ಕೊಡ್ತೀವಿ, ನೆನಪಿನ ಕಾಣಿಕೆ ಏನದ ಅವ್ರು ಕೊಡ್ತಾ ಇದ್ದಾರೆ. ಹೀಗಾಗಿ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ತಮ್ಮ ಅವರು ಇಂಟ್ರೆಸ್ಟ್ ಇರಬೇಕು, ಎಲ್ಲರೂ ಕಾರ್ಯಕ್ರಮಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಂಡು ಯಶಸ್ವಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಒಂದು ಸಿದ್ಧತೆ ನಡೆದಿದೆ. ಈ ಪತ್ರಿಕಾ ಒಂದು ಗೆಳೆಯರ ಮುಖಾಂತರ ನಾವು ಇಡೀ ತಾಲೂಕಿಗೆ ತಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಯಶಸ್ವಿಯಾಗಿ ಈ ಬಸವ ಜಯಂತಿ ಆಚರಣೆ ಮಾಡಲಿಕ್ಕೆ ತಮ್ಮ ಸಹಕಾರ ನಮ್ಮ ಜೊತೆ ಯಾವತ್ತೂ ಇರಲಿ ಅನ್ನುವಂತ ಮಾತನ್ನ ಇವತ್ತು ಅಧಿಕೃತವಾಗಿ ಒಂದು ಆಮಂತ್ರಣ ಮಾಡಿಕೊಂಡಿದ್ದೇವೆ. ಆದ ಕಾರಣ ಪತ್ರಿಕಾ ಮಿತ್ರರಿಂದ ಈ ಸುದ್ದಿ ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಬರುವ ಜೂನ್ 6ರಂದು ನಮ್ಮ 892ನೇ ಬಸವ ಜಯಂತಿ ಉತ್ಸವವನ್ನು ನಮ್ಮ ಈ ಬಸವ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನೀಲಕಂಠ ಸೀಳಿನವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಆಮಂತ್ರಣ ಪತ್ರಿಕೆ ಮತ್ತು ಪೋಸ್ಟರ್ ಬಿಡುಗಡೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು, ಮುಖಂಡರುಗಳು ಮತ್ತು ಎಲ್ಲ ಸಂಘಟನೆಗಳ ಅಧ್ಯಕ್ಷರಿಗೆ ಮತ್ತು ಎಲ್ಲ ಮಿತ್ರರಿಗೆ, ಎಲ್ಲರಿಗೆ, ಸಮಾಜದ ಮುಖಂಡರಿಗೆ, ನನ್ನ ತಮ್ಮದ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಈ ಒಂದು ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರ ಎಲ್ಲ ಬಂದವರಿಗೂ ಕೂಡ ಈ ಒಂದು ಸ್ವಾಗತವನ್ನು ಕೋರುತ್ತಾ, ಈ ಒಂದು ಅತ್ಯಂತ ವಿಶಿಷ್ಟವಾಗಿ ಈ ಒಂದು 6ನೇ ತಾರೀಕು ಒಂದು ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಗ್ಪುರ ಹಿರೇಮಠದ ಶ್ರೀ ಚನ್ನವೀರ ಶಿವಾಚಾರ್ಯ, ನಮ್ಮ ಶಿವಾನಂದ ಮಹಾಸ್ವಾಮಿಗಳು ಮತ್ತು ಶಿವಕುಮಾರ ಸ್ವಾಮಿಗಳು ಹಾಗೂ ನಮ್ಮ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು, ನಮ್ಮ ತಾಲೂಕು ಮಟ್ಟದ ಎಲ್ಲ ಲಿಂಗಾಯತ ಸಮಾಜದ ಎಲ್ಲ ಮುಖಂಡರು ಹಾಗೂ ಎಲ್ಲ ತಾಲೂಕು ಮಟ್ಟದ ಎಲ್ಲ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಪ್ರಯುಕ್ತ ಇವತ್ತೊಂದು ಪೂರ್ವಭಾವಿಯಾಗಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ. ಈ ಸಭೆಯಲ್ಲಿ ಹೇಳ್ಕೊಳ್ಳೋದಂದರೆ ನಮ್ಮ ನೀಲಕಂಠ ಸೀಳಿನವರ ನೇತೃತ್ವದಲ್ಲಿ ಎಲ್ಲ ಯುವಕರೆಲ್ಲ ಸೇರಿ ಬಹಳ ಒಂದು ಅದ್ದೂರಿಯಾಗಿ ಈ ಬಾರಿ ಬಸವ ಜಯಂತಿ ಆಚರಣೆ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾಗಿದೆ. ಅದರ ಪ್ರಯುಕ್ತ ಒಂದು ಕಳೆದ ಬಾರಿ ಅವರ ನೇತೃತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ
ಒಂದು ವಿಶ್ವಗುರು ಬಸವೇಶ್ವರವರ ಒಂದು ಅಶ್ವರೂಢ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ದೊಡ್ಡ ಒಂದು ಸಮಿತಿ ಕೂಡ ರಚನೆಯಾಗಿತ್ತು. ಆದರೆ ಕಾಲಕ್ರಮೇಣದಲ್ಲಿ ಶಾಸಕರೆಲ್ಲ ಸೇರಿ ಅದು ಒಂದು ಭವ್ಯ ಮೂರ್ತಿ ನಿರ್ಮಾಣ ಆಗಿದ್ಮೇಲೆ ಈಗ ಅವ್ರ ನೇತೃತ್ವದಲ್ಲೇ ನಾವೆಲ್ಲರೂ ಸೇರಿ ಈ ಬಾರಿ ಒಂದು ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಾ ಮಟ್ಟದ ಎಲ್ಲ ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಸಮಾಜ ಮುಖಂಡರುಗಳು, ಎಲ್ಲ ಸಮಾಜ ಸದಸ್ಯರೆಲ್ಲರೂ ಕೂಡ ಎಲ್ಲ ಆಗಮಿಸಿ ಒಂದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಾಗಿ ಯಶಸ್ವಿಯಾಗಲು ತಾವೆಲ್ಲ ಸಹಕರಿಸಬೇಕು. ಮತ್ತು ಈ ಒಂದು ಪ್ರಯುಕ್ತ ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗಾರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.